ಸಿಲಿಕಾನ್ ಸಿಟಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ರಾಜಾಜಿನಗರದಲ್ಲಿ ಧರೆಗುರುಳಿದ ಬೃಹತ್ ಮರ. ಸಿಲಿಕಾನ್ ಸಿಟಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ರಾಜಾಜಿನಗರದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. 2 ಮನೆಗಳು ಹಾಗೂ 5 ವಾಹನಗಳು ಜಖಮ್ಮಾಗಿವೆ. ಮರ ಬಿದ್ದು 2 ಕುಟುಂಬಗಳಿಗೂ ದಿಗ್ಬಂಧನ ಸೃಷ್ಟಿಯಾಗಿದೆ. ಮನೆಯಿಂದ ಹೊರಗೆ ಬರಲು ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ರಾಜಾಜಿನಗರದಲ್ಲಿ ಬೃಹತ್ ಮರವೊಂದು ಧರೆಗುರುಳಿರುವಂಥದ್ದ ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರಬಹುದು. ನಿನ್ನೆ ಭಾರೀ ಪ್ರಮಾಣದ ಮಳೆಯಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಚಂದ್ರಮ್ಮ ಪೀಟರ್ ಎಂಬುವರ ಮನೆ ಮೇಲೆ ಮರ ಬಿದ್ದಿದೆ. ಮರ ಧರೆಗುರುಳಿದೆ. ಪೀಟರ್ ಮನೆಗೆ ಚೆನ್ನೈನಿಂದ ನೆಂಟರು ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದಂತಹ ನೆಂಟರ ಕಾರು ಫುಲ್ ಜಖಮ್ಮಾಗಿದೆ. ಮರ ಬಿದ್ದು ಹೌಸ್ ಅರೆಸ್ಟ್ ಆಗಿದ್ದೀವಿ ಎಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ವಿದ್ಯುತ್ ತಂತಿಗಳಿರುವ ವಿದ್ಯುತ್ ಕಂಬವು ಬಾಗಿ ಹೋಗಿದೆ. ಕರೆಂಟ್ ಸಂಪರ್ಕ ಕಟ್ ಮಾಡಿರುವ ಬೆಸ್ಕಾಂ ಸಿಬ್ಬಂದಿಯಿಂದ ಕರೆಂಟ್ ಸಂಪರ್ಕವನ್ನ ಕೂಡ ಈಗಾಗಲೇ ಕಟ್ ಮಾಡಲಾಗಿದೆ. ಚಂದ್ರಮ್ಮ ಪೀಟರ್ ಎಂಬುವರ ಮನೆ ಮೇಲೆ ಮರ ಬಿದ್ದು ಈಗಾಗಲೇ ಅವಾಂತರ ಸೃಷ್ಟಿಯಾಗಿದೆ. ಪೀಟರ್ ಎಂಬುವರು ಏನಿದ್ರು ಅವರ ಮನೆಗೆ ನೆಂಟರು ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿ ಮರ ಬಿದ್ದಿದೆ. ಆ ಮರ ಕಾರಿನ ಮೇಲೆ ಬಿದ್ದಿರೋದ್ರಿಂದ ಕಾರು ಕೂಡ ಇದೀಗ ಸಂಪೂರ್ಣವಾಗಿ ಜಖಮ್ಮಾಗಿರುವಂಥದ್ದನ್ನ ಗಮನಿಸ್ತಾ ಇರಬಹುದು. ಅವರು ಮನೆಯಿಂದ ಹೊರಬರಲಾಗದೆ ಇದೀಗ ಹೊರಬರಲು ಹರಸಾಹಸವನ್ನ ಪಡ್ತಾ ಇರುವಂತಹ ಸಮಸ್ಯೆ ಕೂಡ ಎದುರಾಗಿದೆ. ಸಾಕಷ್ಟು ಇಂತಹ ಘಟನೆಗಳು ಮರುಕಳಿಸ್ತಾ ಇರ್ತವೆ. ಇನ್ನು ಬಿಬಿಎಂಪಿಗೆ ಮನವಿಯನ್ನ ಕೂಡ ಈ ಹಿಂದೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಮಳೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಏನು ಮರ ಬೀಳೋ ಸಂಭವ ಇರುತ್ತೆ ಅಂಥವುಗಳನ್ನ ಕಟ್ ಮಾಡಬೇಕು ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಸಾಕಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇರ್ತಾರೆ ಎಂದು ಅಲ್ಲಿನ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರ ಮಳೆಯಾಗಿರೋದ್ರಿಂದ ನಗರದ ವೀರಸಂದ್ರ ಸಿಗ್ನಲ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ನಗರದ ವೀರಸಂದ್ರ ಸಿಗ್ನಲ್ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ವೀರಸಂದ್ರ ಇಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೆರೆಯಂತಾದ ರಸ್ತೆಯಲ್ಲಿ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹೆದ್ದಾರಿಯಲ್ಲಿ 4-5 ಅಡಿ ನಿಂತ ನೀರಲ್ಲೇ ಜನರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಜಲಾವೃತವಾದ ರಸ್ತೆಯಲ್ಲಿ ವಾಹನಗಳು ಕೆಟ್ಟು ನಿಲ್ತಾ ಇವೆ. ಆಂಬ್ಯುಲೆನ್ಸ್ ಕೂಡ ಸಿಲುಕಿ ರೋಗಿಯು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಆ ಮಳೆಯ ಹಿನ್ನೆಲೆಯಲ್ಲಿ ನಗರದ ವೀರಸಂದ್ರ ಸಿಗ್ನಲ್ ಏನಿತ್ತು ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದನ್ನ ಗಮನಿಸ್ತಾ ಇರಬಹುದು. 4-5 ಅಡಿ ನೀರು ನಿಂತಿರುವಂಥದ್ದನ್ನ ಗಮನಿಸ್ತಾ ಇರಬಹುದು. ಅದರಲ್ಲೇ ಕೂಡ ವಾಹನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಇನ್ನು ಬೆಂಗಳೂರಂತಹ ಸಿಟಿಗಳಲ್ಲಿ ಗುಂಡಿಗಳು ಅಲ್ಲಲ್ಲೇ ಕಂಡು ಬರ್ತಾ ಇರುತ್ತೆ. ಇನ್ನು ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಗಳಲ್ಲಿ ನೀರು ನಿಂತು ಇಷ್ಟು ಪ್ರಮಾಣದ ನೀರು ನಿಂತಿರೋದ್ರಿಂದ ಹೇಗೆ ಹೋಗಬೇಕು ಅನ್ನೋದು ಅಲ್ಲಿ ಗೊತ್ತಾಗೋದಿಲ್ಲ. ದೃಶ್ಯದಲ್ಲಿ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ನೀರು ನಿಂತಿದೆ ಅಂತ. ವಾಹನ ಸವಾರರು ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ.